ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಪ್ರಶ್ನೆ ಪತ್ರಿಕೆ ಒಂದು ನೀಲಿ ನಕ್ಷೆ 2025 ಮತ್ತು 26ನೇ ಸಾಲು. ಇದು ಇತಿಹಾಸಕ್ಕೆ ಸಂಬಂಧಿಸಿರುವಂತಹದ್ದು. ಈ ಬ್ಲೂ ಪ್ರಿಂಟ್ ಪ್ರಕಾರನೇ ಅಂದರೆ ಇತಿಹಾಸದಲ್ಲಿ ನಿಮಗೆ 5 ಅಂಕಗಳಿಗೆ ಕೇಳಬಹುದಾದಂತಹ ಒಂದು ಪ್ರಶ್ನೆಗಳನ್ನು ಈಗಾಗಲೇ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯು ನಿಮಗೆ ಈಗಾಗಲೇ ಪ್ರಶ್ನೆ ಕೋಟಿಯನ್ನು ಕೂಡ ಹೊರಡಿಸಿದೆ. ಆ ಪ್ರಶ್ನೆ ಕೋಟಿಯನ್ನು ಆಧರಿಸಿ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಿಮಗೆ 5 ಅಂಕಗಳಿಗೆ ಇರುವಂತಹ ಅಧ್ಯಾಯ ಅಂದರೆ ಪ್ರಾಚೀನ ಯುಗ. ಈ ಪ್ರಾಚೀನ ಯುಗದಲ್ಲಿ 5 ಅಂಕಗಳಿಗೆ ಒಂದು ಪ್ರಶ್ನೆಯನ್ನು ಕೇಳಲಾಗುತ್ತೆ. ಅದು ಯಾವ ರೀತಿಯಾಗಿ ಬರ್ತವೆ ಅಂದರೆ, ಪ್ರಶ್ನೆ ಕೋಟಿಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ 5 ಅಂಕದ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರವನ್ನು ನಾವು ನೋಡ್ತಾ ಹೋಗೋಣ. 5 ಅಂಕದ ಪ್ರಶ್ನೆಗೆ ಉತ್ತರಗಳನ್ನು ನಾವು ನಿಮ್ಮ ಅಧ್ಯಾಯಗಳಿಗೆ ಸಂಬಂಧಿಸಿದಂತೆ ಒಂದೊಂದು ಅಧ್ಯಾಯಕ್ಕೆ ಸಪ್ರೇಟ್ ಆಗಿರುವಂತಹ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಯಾಕೆಂದರೆ ನೀವು ಕೂಡ ಸರಿಯಾಗಿ ಅಭ್ಯಾಸ ಮಾಡಿ ಅನ್ನುವಂತಹ ಉದ್ದೇಶ. 5 ಅಂಕದ ಪ್ರಶ್ನೆಗಳು. 5 ಅಂಕದ ಪ್ರಶ್ನೆಗಳಲ್ಲಿ ಪ್ರಾಚೀನ ಯುಗಗಳು ಅನ್ನುವಂತಹ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ 5 ಅಂಕದ ಪ್ರಶ್ನೆಯನ್ನು ಒಂದನ್ನು ಕೊಡಲಾಗುತ್ತೆ. ಇಲ್ಲಿ ವೈದಿಕ ಸಂಸ್ಕೃತಿ ಅಧ್ಯಾಯ 4.1 ಆದಂತಹ ವೈದಿಕ ಸಂಸ್ಕೃತಿಯಲ್ಲಿ ನಿಮಗೆ ಕೇಳಬಹುದಾದಂತಹ ಒಂದು ಪ್ರಶ್ನೆಯನ್ನು ನಿಮ್ಮ ಪ್ರಶ್ನೆ ಕೋಟಿಯಲ್ಲಿ ಅಂದರೆ 2025 ಮತ್ತು 26ನೇ ಸಾಲಿನ ಪ್ರಶ್ನೆ ಕೋಟಿಯಲ್ಲಿ ಕೊಡಲಾಗಿದೆ. ಆ ಒಂದು ಪ್ರಶ್ನೆ ಯಾವುದು ಅಂತ, ಆರ್ಯರ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಸಂಕ್ಷಿಪ್ತವಾಗಿ ವಿವರ ನೀಡಿ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಯ ಉತ್ತರವನ್ನು ನೋಡ್ತಾ ಹೋಗೋಣ. ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಇರುವಂತಹ 5 ಅಂಕದ ಪ್ರಶ್ನೋತ್ತರಗಳಿರ್ಬೋದು, 10 ಅಂಕದ ಪ್ರಶ್ನೋತ್ತರಗಳಿರ್ಬೋದು, ಪ್ರಶ್ನೆ ಕೋಟಿಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನೇ ಹಾಗೆ ಬ್ಲೂ ಪ್ರಿಂಟಿನಲ್ಲಿ ಆಧರಿಸಿ ಈ ಉತ್ತರವನ್ನು ಕೊಡ್ತಾ ಹೋಗ್ತೀನಿ. ಪ್ರತಿದಿನವೂ ಕೂಡ ಒಂದೊಂದು ಉತ್ತರವನ್ನು ಕೊಡ್ತೀನಿ. ಅವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರಿಸ್ಬೋದು ಅನ್ನುವಂಥದ್ದು ನನ್ನ ಉದ್ದೇಶ. ಈ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಆರ್ಯರ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಯನ್ನು ವಿವರಿಸಿ ಅಂತ ಕೇಳಿದರೆ, ಸೊ ಇವೆರಡನ್ನು ಕೂಡ ಇಲ್ಲಿ ಉತ್ತರವನ್ನ ಕೊಡಲಾಗಿದೆ. ಹಾಗಿದ್ರೆ ನಾವು ಇಲ್ಲಿ ಇದು ಒಂದು ವಿವರಣೆಯನ್ನ ನೋಡ್ತಾ ಹೋಗೋಣ. ನೋಡಿ, ಆರ್ಯರ ರಾಜಕೀಯ ಸ್ಥಿತಿಯ ಬಗ್ಗೆ ಮೊದಲು ತಿಳ್ಕೊಳ್ಳೋಣ, ಅದರ ವಿವರಣೆಯನ್ನ ನೀಡಿ ಅಂತ ಕೇಳಿದ್ದಾರೆ. ಭಾರತದಲ್ಲಿ ಕ್ರಮೇಣವಾಗಿ ನೆಲೆಯೂರಿದಂತಹ ಆರ್ಯರು ಬುಡಕಟ್ಟುಗಳನ್ನು ಜನ ಅಂತಲೂ ಕೂಡ ಅದರ ಮುಖ್ಯಸ್ಥನನ್ನ ರಾಜನ ಅಂತ ಅಂದ್ಬಿಟ್ಟು ಕರೀತಾ ಇದ್ರು. ಇದು ಮೊದಲಿನ ಪಾಯಿಂಟ್ ಮಾಡಿ ಬರೀಬೇಕು. ರಾಜನಿಗೆ ಆಡಳಿತದಲ್ಲಿ ಪುರೋಹಿತ, ಸಂಗ್ರಹತ್ರಿ, ಸೇನಾಪತಿ, ಗ್ರಾಮಿಣಿಗಳು ಸಹಾಯವನ್ನ ಮಾಡ್ತಾ ಇದ್ರು. ಗ್ರಾಮಿಣಿಯ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಗ್ರಾಮವು ಆಡಳಿತ ಪ್ರಾಥಮಿಕ ಘಟಕವಾಗಿರ್ತಾ ಇತ್ತು. ಸಭಾ ಮತ್ತು ಸಮಿತಿ ಎಂಬ 2 ರಾಜಕೀಯ ಸಂಸ್ಥೆಗಳು ಏನ್ ಮಾಡ್ತಾ ಇದ್ವು, ರಾಜನಿಗೆ ಆಡಳಿತದಲ್ಲಿ ಸಹಾಯವನ್ನ ಮಾಡ್ತಾ ಇದ್ವು. ಅಂತಿಮ ವೇದ ಹೊತ್ತಿಗೆ ಜನಗಳು ಪ್ರಬಲವಾಗಿ ದೊಡ್ಡ ರಾಜ್ಯಗಳಾಗಿ ಪರಿವರ್ತನೆಗೊಂಡವು. ಹಾಗೆ ರಾಜನು ಪ್ರಬಲವಾಗಿ ವಿಶಾಲ ರಾಜ್ಯಗಳನ್ನ ಕಟ್ಟಿ ಅನೇಕ ಬಿರುದುಗಳನ್ನು ಕೂಡ ಧರಿಸ್ತಾನೆ. ಹಲವಾರು ಯಜ್ಞಯಾಗಾದಿಗಳಲ್ಲಿ ಆಚರಿಸತೊಡಗ್ತಾನೆ. ರಾಜನ ಅಧಿಕಾರ ಮತ್ತು ಕರ್ತವ್ಯಗಳು ವಿಸ್ತೃತಗೊಂಡು ಆಡಳಿತದಲ್ಲಿ ಮಂತ್ರಿಮಂಡಲ, ಅನೇಕ ಅಧಿಕಾರಿಗಳು ಕೂಡ ಸಹಾಯವನ್ನ ಮಾಡ್ತಾ ಇದ್ರು. ರಾಜ್ಯವನ್ನ ಜನಪದ, ವಿಶ್ ಮತ್ತು ಗ್ರಾಮಗಳಂತಹ ಅನೇಕ ಆಡಳಿತ ಘಟಕಗಳನ್ನಾಗಿ ವಿಭಜಿಸಲಾಗುತ್ತೆ. ಹಾಗೆ ಆರ್ಯರ ಸೈನ್ಯವು ಕಾಲ್ದಳ, ಅಶ್ವದಳ, ಗಜದಳ, ನೌಕಾಪಡೆಗಳನ್ನ ಒಳಗೊಂಡಿದ್ದು ವ್ಯವಸ್ಥಿತವಾಗಿತ್ತು. ಹಾಗೆ ಖಡ್ಗ, ಕೊಡಲಿ, ಬಿಲ್ಲು, ಬಾಣ ಮುಂತಾದ ಪ್ರಮುಖ ಆಯುಧಗಳನ್ನು ಹಾಗೂ ಶಿರಸ್ತಾಣ ಮತ್ತು ಕವಚಗಳನ್ನ ಯುದ್ಧದಲ್ಲಿ ಬಳಸ್ತಾ ಇದ್ರು. ಇಷ್ಟು ರಾಜಕೀಯ ಅಂಶಗಳು ನೀವು ಪಾಯಿಂಟ್ ಮಾಡಿ ಕೂಡ ಬರಿಬೋದು. ಹಾಗೆ ಈ ರೀತಿಯಾಗಿ ಬರೆದ್ರೆ ನಿಮ್ಗೆ ಓದ್ಲಿಕ್ಕೂ ಕೂಡ ಸುಲಭವಾಗಿರುತ್ತೆ, ಬರೀಲಿಕ್ಕೂ ಕೂಡ ಈಸಿಯಾಗಿ ಆಗುತ್ತೆ. ಹಾಗೆ ಮುಂದಿನದನ್ನ ನೋಡ್ತಾ ಹೋಗೋಣ. ಇಲ್ಲಿ ಮುಂದೆ ಬರುವಂತಹದ್ದು ಆರ್ಯರ ಸಾಮಾಜಿಕ ಸ್ಥಿತಿ. ನೀವೆರಡನ್ನೂ ಸೇರಿಸ್ಬಿಟ್ಟೆ ಪ್ರಶ್ನೆಯನ್ನ ಕೇಳ್ತಾರೆ. ಆರ್ಯರ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಯನ್ನ ವಿವರಿಸಿ ಅಂತ ಕೇಳುವಂತಹದ್ದು. ನೋಡಿ, ಸಾಮಾಜಿಕ ಸ್ಥಿತಿ ಹೇಗಿತ್ತು ಅಂದ್ರೆ, ನೋಡಿ, ಕುಟುಂಬ, ವಿವಾಹ ಪದ್ಧತಿ ಯಾವ ರೀತಿಯಾಗಿತ್ತು, ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು, ಹಾಗೆ ಅವರ ಆಹಾರ ಪದ್ಧತಿ ಹೇಗಿತ್ತು, ಉಡುಪುಗಳು ಹೇಗಿತ್ತು, ಹಾಗೆ ಆಭರಣಗಳನ್ನ ಹೇಗಿತ್ತು ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ.
ಕುಟುಂಬ. ಋಗ್ವೇದ ಕಾಲದ ಆರ್ಯರು ಸಂಘಟಿತ ಸಮಾಜದಲ್ಲಿ ವಾಸಿಸ್ತಾ ಇದ್ರು, ಅಂದ್ರೆ ಎಲ್ಲರೂ ಒಟ್ಟಿಗೆ ಇರ್ತಾ ಇದ್ರು. ಪಿತೃಪ್ರಧಾನ ಅವಿಭಕ್ತ ಕುಟುಂಬಗಳು ಅಸ್ತಿತ್ವದಲ್ಲಿದ್ದು, ಕುಟುಂಬದ ಹಿರಿಯ ಪುರುಷ ಕುಟುಂಬದ ಯಜಮಾನ ಆಗಿರ್ತಾ ಇತ್ತ. ಅವನನ್ನ ಕುಲಪತಿ ಅಥವಾ ಗೃಹಪತಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಹಾಗೆ ಇನ್ನು ವಿವಾಹ ಪದ್ಧತಿ ಯಾವ ರೀತಿಯಾಗಿತ್ತು ಅಂದ್ರೆ, ಅವರು ಏಕಪತ್ನಿ ಪದ್ಧತಿಯು ಸಮಾಜದ ಅಡಿಗಲ್ಲಾಗಿತ್ತು. ಬಹುಪತ್ನಿತ್ವವು ರಾಜಮನೆತನಗಳಲ್ಲಿ ಮಾತ್ರ ರೂಢಿಯಲ್ಲಿ ಇತ್ತು. ಆರ್ಯರು ವಿಧವಾ ಪುನರ್ವಿವಾಹ ಮತ್ತು ಅಂತರ್ಜಾತೀಯ ವಿವಾಹಗಳಿಗೆ ಪ್ರೋತ್ಸಾಹವನ್ನ ಆಗಲೂ ಕೂಡ ನೀಡಿದ್ರು. ಇನ್ನು ಸ್ತ್ರೀಯರ ಸ್ಥಾನಮಾನಗಳು ಹೇಗಿತ್ತು ಅಂದ್ರೆ, ಋಗ್ವೇದ ಕಾಲದಲ್ಲಿ ಮಹಿಳೆಯರಿಗೆ ಉನ್ನತ ಸ್ಥಾನವಿದ್ದು ಪುರುಷರೊಂದಿಗೆ ಸಮಾನ ಹಕ್ಕುಗಳನ್ನ ಅವರು ಅನುಭವಿಸ್ತಾ ಇದ್ರು. ಹಾಗೆ ನೋಡಿ, ಉನ್ನತ ಶಿಕ್ಷಣವನ್ನ ಪಡೆಯಲು ಮಹಿಳೆಯರಿಗೆ ಮುಕ್ತವಾದಂತಹ ಅವಕಾಶಗಳು ಕೂಡ ಇದ್ವು. ಬಾಲ್ಯ ವಿವಾಹ, ಸತಿ ಪದ್ಧತಿಗಳಂತಹ ಅನಿಷ್ಟಗಳು ಆಗ ರೂಢಿಯಲ್ಲಿರಲಿಲ್ಲ. ಅಂದ್ರೆ ಸತಿ ಸಾಗಮನ ಪದ್ಧತಿ ಅವ್ಯಾವು ಕೂಡ ಆವಾಗ ಇರಲಿಲ್ಲ. ಅಂತಹ ಅನಿಷ್ಟ ಪದ್ಧತಿಗಳು ರೂಢಿಯಲ್ಲಿ ಇರಲಿಲ್ಲ. ಸಮಾಜವು ವೃತ್ತಿಗಳ ಆಧಾರಿತವಾಗಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳಾಗಿ ವಿಭಜನೆಗೊಂಡಿದ್ವು. ಹಾಗೆ ವ್ಯಕ್ತಿಯೊಬ್ಬನ ಜೀವನವನ್ನ ಬ್ರಹ್ಮಚರಿಯು, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿಗಳೆಂಬಂತಹ 4 ಹಂತಗಳಾಗಿ ಅಲ್ಲಿ ವಿಭಜಿಸಲಾಗಿತ್ತು. ಅವುಗಳನ್ನ ಆಶ್ರಮ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಇನ್ನು ಆಹಾರ ಪದ್ಧತಿ ಯಾವುದಾಗಿತ್ತು ಅಂದ್ರೆ, ಗೋಧಿ, ಬಾರ್ಲಿ, ಅಕ್ಕಿ, ಹಾಲು, ಮೀನು, ಮಾಂಸ, ಹಣ್ಣು, ತರಕಾರಿಗಳು ಆರ್ಯರ ಪ್ರಮುಖವಾದಂತಹ ಆಹಾರಗಳಾಗಿದ್ವು. ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಸೋಮ, ಸುರ ಎಂಬ ಪಾನೀಯಗಳನ್ನು ಕೂಡ ಅವರು ಬಳಕೆಯಲ್ಲಿ ಇತ್ತು. ಹಾಗೆ ಇನ್ನು ಅವರು ಉಡುಪುಗಳು ಯಾವ ರೀತಿಯಾಗಿತ್ತು ಅಂದ್ರೆ, ಆರ್ಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿದಂತಹ ನಿವಿ ವಸ್ತ್ರ ಮತ್ತು ಆದಿ ವಸ್ತ್ರ ಎಂಬ ಉಡುಪುಗಳನ್ನ ಅವರು ಧರಿಸ್ತಾ ಇದ್ರು. ಇನ್ನು ಆಭರಣಗಳು ಹೇಗಿತ್ತು ಅಂದ್ರೆ, ಆರ್ಯರು ಬಂಗಾರ, ಬೆಳ್ಳಿ ಮತ್ತು ಹೂಗಳಿಂದ ತಯಾರಿಸಿದಂತಹ ಕಿವಿಯೋಲೆ, ಬಳೆ, ಉಂಗುರ, ಕಂಠಿಹಾರ ಮುಂತಾದ ಆಭರಣಗಳನ್ನ ಅವರು ಧರಿಸ್ತಾ ಇದ್ರು. ಹಾಗೆ ಅವ್ರಿಗೆ ಮನೋರಂಜನೆ ಯಾವ ರೀತಿಯಾಗಿತ್ತು ಅಂದ್ರೆ ನೋಡಿ, ಜೂಜು, ಸಂಗೀತ, ನೃತ್ಯ, ರಥಗಳ ಓಟದ ಸ್ಪರ್ಧೆ, ಕುದುರೆ ಓಟದ ಸ್ಪರ್ಧೆ ಮುಂತಾದ ಅವರ ಮನೋರಂಜನೆಗಳಾಗಿದ್ವು. ನಗಾರಿ, ದುಂದುಬಿ, ವೀಣಾ, ಕೊಳಲು ಮುಂತಾದವು ಅವರ ಸಂಗೀತದ ವಾದ್ಯಗಳು ಆಗಿದ್ವು. ಅಂತಿಮ ವೇದಗಳ ಕಾಲದಲ್ಲಿ ಆರ್ಯರ ಜೀವನದಲ್ಲಿ ಅನೇಕವಾದಂತಹ ಬದಲಾವಣೆಗಳಾದವು. ಅವು ಸ್ತ್ರೀಯರ ಸ್ಥಾನಮಾನಗಳು ಏನಾಗ್ತಾ ಬಂದ್ವು, ಇಳಿಮುಖವಾಗ್ತಾ ಬಂತು. ಸತಿ ಪದ್ಧತಿ, ಬಾಲ್ಯ ವಿವಾಹ, ಬಹು ಪತ್ನಿತ್ವ, ಹಾಗೆ ಬಹುಪತಿತ್ವನು ಕೂಡ ಅನಿಷ್ಟ ಪದ್ಧತಿಗಳು ಆಚರಣೆಗೆ ಬಂದವು. ಹಾಗೆ ವರ್ಣಾಶ್ರಮ ವ್ಯವಸ್ಥೆಗಳು ಕೂಡ ಜಟಿಲಗೊಂಡು ಜಾತಿ ಸ್ವರೂಪ ಕೂಡ ಪಡೆದುಕೊಂಡ್ವು. ಇದು ಈ 2 ಪ್ರಶ್ನೋತ್ತರಗಳನ್ನ ಒಂದು ಪ್ರಶ್ನೋತ್ತರವಾಗಿ ಕೊಡಬಹುದು ಅಥವಾ ಒಂದನ್ನು ಸಪ್ರೇಟ್ ಆಗಿ ಕೊಡಬಹುದು. ಸೊ ಇದನ್ನ ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರಿಸಬಹುದು. ಸೊ ಮುಂದಿನ ಒಂದು ಅಧ್ಯಾಯದ 5 ಅಂಕಗಳ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.